ಸೊ ನನ್ನ ಬಗ್ಗೆ ಏನಾದರೂ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರಾ, ಇನ್ಸ್ಟಾಗ್ರಾಮಿಂದ ಇಲ್ಲಿ ಬಂದು ನಾನು ಸಬ್ಸ್ಕ್ರೈಬ್ ಮಾಡಿರ್ಬೋದು. ಸೊ ಸ್ಟಾರ್ಟಿಂಗ್ ವಿಡಿಯೋ ಇದೆ ಆ್ಯಂಡ್ ಹೊಸ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ, ಹಳೇದು ಒಂದು ಕನ್ನಡ ಬ್ಲಾಗ್ಸ್ ಚಾನಲ್ ಇತ್ತು, ಬಟ್ ಅದರಲ್ಲಿ ಯಾಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂದರೆ ಐ ಥಿಂಕ್ ಆ ಚಾನಲ್ ಆಲ್ಮೋಸ್ಟ್ ಡೆಡ್ ಆಗಿದೆ. ಯಾಕಂದರೆ ಆಲ್ಮೋಸ್ಟ್ 4 ಇಯರ್ಸಿಂದ ನಾನು ಒಂದು ವಿಡಿಯೋ ಹಾಕಿಲ್ಲ. ಆ್ಯಂಡ್ ವಿಡಿಯೋ ಹಾಕಿದ್ದೀನಿ, ಅದು ತುಂಬ ಶಾರ್ಟ್ ವಿಡಿಯೋಸು ಓಡುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದೇನು ಬ್ಲಾಗ್ಸ್ ಚಾನಲ್ ಅಂತ ಏನಿಲ್ಲ, ರಾ ವಿಡಿಯೋಸು ಏನೇನು ಮಾಡ್ತಾ ಇದ್ದೀನಿ ಆ್ಯಂಡ್ ನೀವೇನೇನು ತೊಗೋಬೋದು, ಕೀ ಪಾಯಿಂಟ್ಸ್. ಆ್ಯಂಡ್ ಇನ್ನೊಂದು ಚಾನಲ್ ಇದೆ ನಂದು, ಇದೆ ಮಾಸ್ಟರ್ ಮಿಥುನ್ ಅಂತ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಜಸ್ಟ್ ಇಂಪ್ರೂವ್ಮೆಂಟ್ ವೀಡಿಯೋಸ್ ಮಾತ್ರ ಇರುತ್ತೆ, ಈ ಥರ ಎಂಟರ್ಟೈನ್ಮೆಂಟು ಆ ಥರ ಎಲ್ಲ ಏನೂ ಇರೋಲ್ಲ. ಸೊ ಇವತ್ತು ಬೆಳಗ್ಗೆ ಯಾಕೆ ನಾನು ರೂಮೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದರೆ, ರೂಮ್ ಕ್ಲೀನ್ ಆಗಿದ್ದಾಗ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ ಆ್ಯಂಡ್ ಒಳ್ಳೊಳ್ಳೆ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಫ್ರೆಶ್ ಸ್ಟಾರ್ಟ್ ಸಿಗುತ್ತೆ ಆ್ಯಂಡ್ ಮೂಡ್ ಚೆನ್ನಾಗಿರುತ್ತೆ ಮಾಡಬೇಕಂತ. ಅದೇ ರೂಮ್ ಒಂಥರ ಮೆಸ್ಸಿ ಆಗಿದ್ದರೆ ನಿಮ್ಮ ಮೂಡು ಮೆಸ್ಸಿ ಆಗಿರುತ್ತೆ ಆ್ಯಂಡ್ ಏನೋ ಮಾಡಬೇಕಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ ಬೇಸಿಕ್ ಥಿಂಗು ಇದು ಯಾರೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಬಟ್ ನಾನು ಮಾಡ್ತಿರ್ಲಿಲ್ಲ, ಇಲ್ಲೇ ವಿಡಿಯೋ ಮಾಡ್ತಿದ್ದೆ, ಬಟ್ ಇದು ಹಂಗೆ ಇರ್ತಿತ್ತು. ವೀಡಿಯೋಗೋಸ್ಕರ ಕ್ಲೀನ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಇಲ್ಲ. ಯಾಕಂದರೆ ನಾನು ಇಲ್ಲಿ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಬಟ್ ಈ ಕಡೆ ಅದು ಹಂಗೆ ಇರ್ತಿತ್ತು, ಅದು ಕ್ಲೀನಾಗಿ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಪ್ರತಿದಿನ ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಿರ್ಲಿಲ್ಲ. ಯಾಕಂದರೆ 5 ಇಯರ್ಸಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇದುವರೆಗೂ ನನಗೆ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಮಾಡೋಕ್ಕಾಗಿಲ್ಲ. ಅದು ರೀಸನ್ನೇ ಇದು. ಬೇಸಿಕ್ ಅನ್ಸ್ಬೋದು, ಬಟ್ ಇದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇವಾಗ ಮೇನ್ ಟಾಸ್ಕಿಗೆ ಹೋಗಬೇಕು. ಇನ್ನು ನಂದು ಹಿಂದಿ ಚಾನಲ್ ಒಂದಿದೆ ಆ್ಯಂಡ್ ಕನ್ನಡ ಚಾನಲ್ ಇದೆ, ಎರಡಕ್ಕೂ ವೀಡಿಯೋ ಶೂಟ್ ಮಾಡಬೇಕು. ಅದಕ್ಕೋಸ್ಕರ ಸ್ಕ್ರಿಪ್ಟಿಂಗ್ ಮಾಡ್ಕೋಬೇಕು. ನಾನು ಹಿಂದಿ ಚಾನಲ್ಗೋಸ್ಕರ ಸ್ಕ್ರಿಪ್ಟ್ ಮಾಡಿಕೊಂಡ್ರೆ ಕನ್ನಡ ಚಾನಲ್ಗೂ ಅದು ಟ್ರಾನ್ಸ್ಲೇಟ್ ಮಾಡಿದ್ರೆ ಆಗುತ್ತೆ. ಯಾಕಂದರೆ ನಾನು ಕನ್ನಡ ನನ್ನ ಮದರ್ ಟಂಗು, ಇಂಗ್ಲೀಷ್ ಹಿಂದಿಯಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಅದು ಈ ಚಾನಲ್ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಏನೇನಾಗುತ್ತೆ ನೋಡೋಣ. ಆ್ಯಂಡ್ ಆಲ್ಮೋಸ್ಟ್ 5 ಇಯರ್ಸ್ ಹಿಂದೆ ಒಂದು ಶಾರ್ಟ್ ವಿಡಿಯೋ ತೋರಿಸ್ತೀನಿ, 1 ಮಿನಿಟ್ ಮಾತ್ರ. ಈ ವಿಡಿಯೋ ನೋಡ್ಕೊಬನ್ನಿ ಆ್ಯಂಡ್ ಇವಾಗ ಕಂಟಿನ್ಯೂ ಮಾಡೋಣ. ಸ್ವಲ್ಪ ರಿಸರ್ಚ್ ಮಾಡಿ ಗ್ಯಾದರ್ ಮಾಡಿರೋ ಇನ್ಫಾರ್ಮೇಷನ್ ಪ್ರಕಾರ ನಾನು ಈ ಡಯಟ್ ಫಾಲೋ ಮಾಡ್ತಿರೋದು. ಮತ್ತು ನೀವು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಪಕ್ಕ ಒಂದು ಬುಕ್ಕು ಪೆನ್ ಇಲ್ಲ ಒಂದು ಪೇಪರಲ್ಲಿ ಬರೆದಿಕೊಳ್ಳಿ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ನಾನು ರಿಸರ್ಚ್ ಮಾಡಿದಾಗ ಡಯಟಲ್ಲಿ ನೋಡುವಾಗ ನಾನು ಒಂದು ಬರೆದಿಕೊಳ್ತಿದ್ದೆ. ಯಾಕಂದರೆ ಅದನ್ನ ನಾನು ವಾಲ್ ಮೇಲೆ ಅನಿಸ್ಬಿಟ್ಟು ಗೊತ್ತಾಗ್ತಿತ್ತು ನನಗೆ ಇವಾಗ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ. ಸೊ ಆವಾಗ ನಾನು ಫೋಕಸ್ಡಾಗಿ ಇವತ್ತು ಇಷ್ಟು ತಿನ್ನಬೇಕು ಅಂತ ಡಿಸೈಡ್ ಆಗಿ ತಿಂತಾ ಇರಬೇಕು, ಆ ಥರ. ಸೊ ಫಿಕ್ಸ್ ಆಗಿರಬೇಕು. ಮತ್ತು ನನ್ನ ಸ್ಯಾಟರ್ಡೆ, ಸೊ ಇವತ್ತು ನನ್ನ ನೆಕ್ಸ್ಟ್ ಡೇಸ್. ಮತ್ತು ನಾನು ಇವಾಗ ನಾನು ಯಾವ್ದನ್ನೂ ರೆಕಾರ್ಡ್ ಮಾಡ್ತಿಲ್ಲ. ಅಂದರೆ ಏನೇನು ತಿಂತಾಯಿದ್ದೀನಿ ಮುಂಚೆ ನಾನು ಅದನ್ನ ಬರೀತಿದ್ದೆ. ಇಲ್ಲಾಂದರೆ ಮೈ ಫಿಟ್ನೆಸ್ ಪಲ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಕ್ಯಾಲರೀಸ್ ಎಷ್ಟು ತಿನ್ಬೇಕಂತೆಲ್ಲ ಚೆಕ್ ಮಾಡ್ತಿದ್ದೆ. ನೀವು ನೋಡ್ಬೋದು ಇದು ಹೆಂಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತೀನಿ ಒಂದು ಸತಿ, ನಿಮಗೆ ಕಳಿಸ್ತಿರ್ಬೋದು. ಸೊ ಇದನ್ನು ಟೇಸ್ಟ್ ಇದನ್ನು ಸದ್ಯಕ್ಕೆ. ಮತ್ತು ಟೋಟಲ್ ಆಗಿ ಇದು ಹೇಳಿ ಸ್ಟುಡಿಯೋಲಿ ಪರವಾಗಿಲ್ಲ, ಪ್ರೈಸು ವರ್ತ್ ಅನಿಸುತ್ತೆ. ಯಾಕಂದರೆ ಜಾಕೆಟ್ಸ್ ಕಮ್ಮಿ ಪ್ರೈಸ್ ಅಂದರೆ ಕರೆಕ್ಟಾಗುತ್ತೆ ಪ್ರೈಸು. ಸೊ ಅವಾಗಿನ ಫಿಸಿಕ್ಕು ಮತ್ತು ಇವಾಗಿನ ಫಿಸಿಕ್ಗೆ ತುಂಬ ಡಿಫ್ರೆನ್ಸ್ ಇದೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಬನ್ನಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾಡಿ. ಬನ್ನಿನ ಹಾಕ್ಕೊಂಡಾಗ ನೀವೇನಾದರೂ ಬಾಡಿ ಬಿಲ್ಡ್ ಮಾಡಿ ಮಸ್ಕ್ಯುಲರ್ ಆಗಿದ್ದರೆ ಸಕ್ಕದಾಗಿ ಕಾಣಿಸ್ತೀರಾ. ಆ್ಯಂಡ್ ಆ ಫೀಲಿಂಗು ನೀವು ಬಾಡಿ ಬಿಲ್ಡ್ ಮಾಡಿ ಬನ್ನಿನ ಹಾಕೊಂಡ್ರೆ ಗೊತ್ತಾಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಐ ಕಾಂಟ್ ಪುಟ್ ಇಟ್ ಟು ವರ್ಡ್ಸ್. ಇದರಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ, ಆದಷ್ಟು ಕಾಮಿಡಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಎಲ್ಲ ಇದರಲ್ಲೂ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಜಿಮ್ಮದು ವೀಡಿಯೋಸ್ ಮಾಡಬೇಕಾ ಬೇಡ ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಐ ಥಿಂಕ್ ಜಿಮ್ದು ವೀಡಿಯೋಸ್ ಮಾಡೋಣ, ಬಟ್ ತುಂಬ ಲಾಂಗ್ ಇರೋದು ಬೇಡ.
ಜಿಮ್ ಬಗ್ಗೆ ನಾನೇನು ಮಾತಾಡೋಕೆ ಹೋಗಲ್ಲ, ಸುಮ್ಮನೆ ವರ್ಕೌಟ್ ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಸೊ ವರ್ಕೌಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದನ್ನ ಮಾತ್ರ ರೆಕಾರ್ಡ್ ಮಾಡ್ತೀನಿ. ಈ ವರ್ಕೌಟ್ ಮಾಡಿ, ಆ ವರ್ಕೌಟ್ ಮಾಡಿ, ಇಲ್ಲಾಂದರೆ ವರ್ಕೌಟ್ ಮಾಡಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಕೆ ಹೋಗಲ್ಲ ಡೀಟೇಲಾಗೆ. ಇದು ರಾ ವಿಡಿಯೋಸ್, ಈ ಚಾನಲ್ ಜಸ್ಟ್ ರಾ ವಿಡಿಯೋಸು. ನನಗೇನು ಅನಿಸುತ್ತೋ ರಾ ಆಗಿ ಹೇಳ್ತೀನಿ, ಯಾವುದು ಸ್ಕ್ರಿಪ್ಟೆಡ್ ಇರೋಲ್ಲ. ಏನು ಇವೆಂಟ್ಸ್ ಆಗುತ್ತೋ ಅದು ಹಂಗೆ ಡೈರೆಕ್ಟಾಗಿ, ನೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ನಥಿಂಗ್. ನಿಮ್ಮ ಬ್ರೈನ್ಗೂ ಇದು ತುಂಬ ಒಳ್ಳೆಯದು, ಯಾಕಂದರೆ ಇವು ರೀಲ್ಸ್ ನೋಡಿ 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 ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ, ಫಾಸ್ಟ್ ಎಡಿಟ್ಸು. ಇಲ್ಲಿಂದ ಬರ್ತಾನೆ, ಇಲ್ಲಿಂದ ಎಗುರ್ಬಿಟ್ಟು ಹೋಗ್ತಾನೆ, ಅಲ್ಲಿಂದ ಎಡಿಟ್ಸ್ ಬರುತ್ತೆ, ಇಲ್ಲೆಲ್ಲ ಬೆಂಕಿ ಪಟ್ 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 ಅಂತ ಏನೋ ಎಡಿಟ್ಸ್ ಬರುತ್ತೆ. ಅದರಿಂದ ನಿಮ್ಮ ಬ್ರೈನು ಫ್ರೈ ಆಗೋಗಿರುತ್ತೆ. ಯಾಕಂದರೆ ನೀವು ಬೆಳಗ್ಗೆ ಎದ್ದಿದ್ದೆ ರೀಲ್ಸ್ ನೋಡಿಬಿಟ್ರೆ ಪಟ್ 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 ಅಂತ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತೀನಿ. ಯಶ್ ಅವ್ರದ್ದು KGF ಮೂವಿ ನೋಡಿರ್ತೀರ. KGF ಮೂವಿಲಿ ಸ್ಟಾರ್ಟಿಂಗೇ ಫುಲ್ ಫೈಟಿಂಗು, ಡಿಶುಮು. ರಾಕಿ ಬೈ ಸ್ಟಾರ್ಟಿಂಗಲ್ಲೇ ಸಂಜಯ್ ದತ್ನ ಸಾಯಿಸ್ಬಿಟ್ಟು, ಆಮೇಲೆ ವಿಲನ್ ಬಂದು ರಾಕಿ ಬೈನ ಸಾಯಿಸ್ಬಿಟ್ರೆ, ಸ್ಟಾರ್ಟಿಂಗಲ್ಲೇ ಫೈಟಿಂಗ್ ಎಲ್ಲ ಆಗ್ಬಿಟ್ರೆ, ಅದಾದ್ಮೇಲೆ ಮೂವಿ ಏನಿರುತ್ತೆ, ಏನೂ ಇರಲ್ವಲ್ಲ. ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ಎಲ್ಲ ಡಿಶುಮು ಎಲ್ಲ ಫುಲ್ ಎಕ್ಸ್ಪ್ಲೋಷನ್ ಎಲ್ಲ ಆಗ್ಬಿಟ್ರೆ, ಅದಾದ್ಮೇಲೆ ಮೂವಿ ಸ್ಲೋ ಆಗಿ ಹೋಗುತ್ತೆ. ಬಟ್ ಅದೇ ನೀವು ಸ್ಲೋ ಆಗಿ ಮೂವಿ ಸ್ಟಾರ್ಟ್ ಮಾಡಿ, ಸ್ವಲ್ಪ ಎಂಟರ್ಟೈನ್ಮೆಂಟು, ಸ್ವಲ್ಪ ನಾರ್ಮಲ್ ಆಗಿ ಕರ್ಕೊಂಡು ಹೋದರೆ ನಿಮ್ಮ ಡೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಏನಿದೆ ಫೋನ್ ನೋಡಿಲ್ಲ ಇವತ್ತು. ಆಲ್ಮೋಸ್ಟ್ ನಿನ್ನೆ ಗಂಟನೂ ಅಷ್ಟೇ, ನಾನು ರೂಮ್ ಕ್ಲೀನ್ ಮಾಡ್ತಾ ಇರಲಿಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತಿದ್ದೆ, ರೀಲ್ಸ್ ನೋಡ್ತಿದ್ದೆ. ಇವಾಗ ನನ್ನ ಫೋನಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪು ಇಲ್ಲ, ಯೂಟ್ಯೂಬ್ ಆ್ಯಪು ಇಲ್ಲ. ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಿ, ಎಡಿಟ್ ಮಾಡಿ, ಎಲ್ಲ 3 ವೀಡಿಯೋಸು 3 ಚಾನಲ್ಗೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿ ತಿರ್ಗಾ ಡಿಲೀಟ್ ಮಾಡ್ತೀನಿ ಯೂಟ್ಯೂಬ್ನ. ಫೋನಲ್ಲಿ ಸೋಷಿಯಲ್ ಮೀಡಿಯಾಸ್ ಆ್ಯಪ್ ಇಕ್ಕೋಬಾರ್ದು. ನೀವು ಡೋಪಮಿನ್ ಡಿಟಾಕ್ಸ್ ಬಗ್ಗೆ ಬೇರೆ ವೀಡಿಯೋಸ್ ಮಾಡ್ತೀನಿ, ಆ್ಯಂಡ್ ಇನ್ನೊಂದು ಚಾನಲಲ್ಲಿ ಮಾಡ್ತೀನಿ. ಬಟ್ ಈ ಚಾನಲ್ಗೋಸ್ಕರ ಇಷ್ಟೇ ಇಂಟ್ರೊಡಕ್ಷನ್ನು. ಇವಾಗ ಜಸ್ಟ್ ಇದ್ದೀನಿ, ಆಲ್ಮೋಸ್ಟ್ 9:30 ಆಗಿದೆ. ಫ್ರೆಶ್ ಅಪ್ ಆಗಿ ನಿಮ್ಮ ಕೆಲಸಗಳು ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಚಾನಲ್ಗೆ ಮೈಕ್ ಬೇಕು, ಅದಕ್ಕೂ ಏನಾದರೂ ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಮೈಕ್ ಇದೆ, ಬಟ್ ಎಲ್ಲಿದೆ ಅಂತ ನಾನು ಹುಡುಕಬೇಕು. ಯಾಕಂದರೆ 2023 ಲಾಸ್ಟ್ ಒಂದು ವ್ಲಾಗ್ಸ್ ಶೂಟ್ ಮಾಡಿದ್ದು, ಅದಾದಮೇಲೆ ಇವಾಗ ಶೂಟ್ ಮಾಡ್ತಾಯಿದ್ದೀನಿ. ಸೊ ಒಂಥರ ವಿಯರ್ಡ್ ಆಗಿದೆ. ಬಟ್ ಡೈಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಎಡಿಟ್ ಮಾಡಿ ಆ್ಯಂಡ್ ಮಾತಾಡ್ತೀನಲ್ಲ, ಸೊ ಅದಕ್ಕೋಸ್ಕರ ಅಷ್ಟೊಂದೇನು ಕಷ್ಟ ಆಗ್ತಿಲ್ಲ. ಸೊ ನೋಡೋಣ. ಬಿಸಿಬೇಳೆ ಬಾತು ತಿನ್ಬೋದಾ? ಇಷ್ಟು 4 ಮೊಟ್ಟೆ, ಬಿಸಿಬೇಳೆ ಬಾತ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್. ಯಾವ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟು? ನೀಟಾಗಿ ಮಾಡ್ಕೊಳ್ಳೋ ಜೀಪಾಗಿ. ಎಷ್ಟು ಗಂಟೆ ಬರಬೇಕು? ಇದು ಡಬ್ಬ ಲ್ಯಾಪ್ಟಾಪ್, ಇದು ಉಲ್ಟಾ ಇರಬಾರ್ದು, ಸುಸ್ವಿ ಹೋಗ್ಬೇಕಂತ ಈ ಕಡೆ ಅವಾಗ ಚೆನ್ನಾಗಿ ಕ್ಲೋಸ್ ಆದಾಗ ಆ ಕಡೆ ಬರುತ್ತೆ. ಹಿಂಗೆ ನೋಡ್ಕೊಂಡು ತಗೋಬೇಕು ನಾನು. ಅದೆಲ್ಲ ಏನು ಒಳಗಡೆ ಏನು ಫೀಚರ್ಸ್ ಇದೆ ಅದು ಇಂಪಾರ್ಟೆಂಟ್. ಏನಿದೆ ತೋರಿಸ ಫೀಚರ್ಸ್ ಇದೆ, ಯೂಸ್ ಮಾಡ್ತೀರಾ? ಏನು ಮಣ್ಣಿದೆ ಫೀಚರ್ಸ್ ಎಲ್ಲ ಲ್ಯಾಪ್ಟಾಪ್ ಇದೆ. ಅದು ನೆಟ್ ಪ್ಲೇಯರ್ ಓಪನ್ ಆಗುತ್ತೆ. ಏನಕ್ಕೆ ಓಪನ್ ಆಗ್ತಿಲ್ಲ? ಹೌದಾ? ನೆಟ್ ಇನ್ನೂ ಪ್ರಾಬ್ಲಮ್ ಆಗಿದೆ. ಶಿಷ್ಯ ಕ್ರೇಶ್ ಕಾಲೇಜು ಒಳ್ಳೆ ಬೆಸ್ಟ್. ವಾಟ್ಸ್ ದ ಟಾಪಿಕ್? ಯಾವಾಗ ಇದೇ ಮಾಡಿದ್ದಾರೆ. ಬೇಡ ಕೊಡ್ತಾ ಇದೆಯಾ? ಅದು ನೋಡ್ತಿದ್ದೇನೆ ಈ ಕಡೆ ಯಾವ ಕಡೆ ಜಾಸ್ತಿ ಇದೆ ಹೇಳಿ ನೋಡೋಣ. ಮನೀಸ್ಗೆ ಚೆನ್ನಾಗಿ ಯಾಕೆ ತರುಣಿಗೆ ಬಂದೈತೆ. ಈ ರಾಹುಲ್ಗೆ ಇಲ್ಲೆಲ್ಲ ಫುಲ್ ನೀಟಾಗಿ ಬಂದೈತೆ, ಹಿಂಗೆ ಬಂದಿಲ್ಲ. ಶೇರ್ ಮಾಡ್ತೀನಿ ಕೂದಲೇ ಇಲ್ವಲ್ಲ? ಬರುತ್ತೋ ಅದು ಒಳಗಡೆ ಬೀಳುತ್ತೆ. ಉಪ್ಪನ್ನು ಮೂಗಿನ ಯಾಕೆ ಮೌತ್ ಬ್ರೀತಿಂಗ್ ಮಾಡ್ತಿದ್ದೀನಿ ಅಂತ.
ರೈಟ್ ಇತ್ತು. ಡೈಲಿ ಒಂದು ಟೆಸ್ಟೋಸ್ಟೆರಾನ್ ಟೆಸ್ಟ್ ಮಾಡಿಸಿದ್ದೆ ಆ್ಯಂಡ್ ತುಂಬ ಅಂದರೆ ತುಂಬ ಕಮ್ಮಿ ಬಂದಿತ್ತು. ನಾನು ತುಂಬ ಬೇಜಾರಾಗ್ಬಿಟ್ಟಿದೆ. ಸೋಯಾ ಚಂಕ್ಸ್ ಜೊತೆ ಸ್ವಲ್ಪ ಮ್ಯಾಗಿ, ಐನೋ ಮ್ಯಾಗಿ ಸ್ವಲ್ಪ ಅನ್ಹೆಲ್ತಿ, ಬಟ್ ನಾನಿವತ್ತು ಸೋಯಾ ಚಂಕ್ಸ್ನ ಬರೀ ಸಾಸ್ ಜೊತೆ ತಿನ್ನೋ ಬದಲು ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಮ್ಯಾಗಿ ಮಾಡಿಕೊಂಡೆ. ನಾನು ನಾಳೆನೂ ಅಷ್ಟೇ ಪಾಸ್ತಾ ಜೊತೆ ಟ್ರೈ ಮಾಡ್ತೀನಿ ಸೋಯಾ ಚಂಕ್ಸ್ನ. ಬರೀ ಸೋಯಾ ಚಂಕ್ಸ್ ತಿನ್ನೋದು ತುಂಬ ಅಂದರೆ ತುಂಬ ಕಷ್ಟ. ಆ್ಯಂಡ್ ಶರ್ಟ್ಲೆಸ್ ಹಾಕಿದ್ದೀನಿ ಅಂದರೆ ತುಂಬ ಶೆಕೆ ಇದೆ ಗುರು. ನಿಮ್ಗೇನು ಬಾಡಿ ತೋರಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತು ನಾನು ಆಲ್ರೆಡಿ ಬಾಡಿ ಮಾಡಿದ್ದೀನಿ ಅಂತ. ಸೊ ಇವಾಗ ಮ್ಯಾಗಿ ಜೊತೆ ತಿಂತಾ ಇದ್ದೀನಿ. ಆ್ಯಂಡ್ ಹಂಗೆ ಯಾವ್ದಾದ್ರು ಫಿಲಮ್ ನೋಡಿಕೊಂಡು ಮುಗಿಸ್ತೀನಿ. ಆಮೇಲೆ ಎಡಿಟ್ ಮಾಡೋದಿದೆ. ಆ್ಯಂಡ್ ಜಿಮ್ ಹೋಗೋಕೆ ಮುಂಚೆ ಎಡಿಟ್ ಮಾಡ್ತೀನಿ ಸ್ವಲ್ಪ. ಆ್ಯಂಡ್ ಜಿಮ್ಮಿಂದ ಬಂದಮೇಲೆ ನಿಕ್ಕಿದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು, ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲೂ ಒಂದು ರೀಲ್ ಅಪ್ಲೋಡ್ ಮಾಡಬೇಕು. ಅದಕ್ಕೇನು ಜಾಸ್ತಿ ಟೈಮ್ ಆಗೋಲ್ಲ. ಬಟ್ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಒಂದು 10 ಮಿನಿಟ್ ವಿಡಿಯೋ ಆಲ್ಮೋಸ್ಟ್ 1 ಅವರ್ ಆಗುತ್ತೆ ಎಡಿಟ್ ಮಾಡೋಕ್ಕೆ. ಅದು ಪ್ರಾಪರ್ ಎಡಿಟ್ ಇದ್ದರೆ. ಈ ಥರ ವ್ಲಾಗ್ಸಲ್ಲಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಏನಿದ್ರು ಏನೇನು ಮಿಸ್ಟೇಕ್ಸ್ ಇದೆಯೋ ಅದನ್ನ ಡಿಲೀಟ್ ಮಾಡಿದ್ರೆ ಆಯಿತು. ಸಾಂಗ್ ಹಾಕೋದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಬಟ್ ಯೂಟ್ಯೂಬ್ ವಿಡಿಯೋ ಸ್ವಲ್ಪ ಕಷ್ಟ. Feel free, and I just wanna be me. Yeah, I just wanna go so crazy. I just wanna be a freak. Yeah, I just wanna rise to the top. Yeah, I just wanna go reach the peak. So I've been really well focused on success. Hey, y'all will see. Yeah, you won't see that I will get it. Cause I'm really focused, man. I make it with the rap and I just follow my path. I just follow my passion. To me, this is what's precious. Yeah, in my soul, man, I can feel it. So every single verse, man, I just gotta go and kill it, man. I gotta be the kid. I could be the guy taking you wild. I could be the villain. Good as a kid. Lately I'm painting my path on my way. Yeah, I got no time that I can waste. So I've been sitting in the space. Yeah, making runs every day. Man, you know that I go insane. Yeah, I hit you with a bullet to the brain. Let us stop first cause we going insane. You don't know what I'm gonna do. You don't know what is next. And I'm loving the fact, truly it's making me blessed. Cause I work on my team. No. Snakes in the grass. And we have been trusting the wind because of the work that we did in the past. Because of the work that we did in the past. Man, we went to hours, we barely got rest. So I get the realm and we didn't finesse. So I got the feelings that we might be next. Cause when we go in, we win in the match. When we go in, we win in the match. So that's how we do, cause we be the best. We be the best, best. Yeah, we be the best. Whoa. Yeah, we be the best, best. We be the best. Hey, yeah, we be the best, best. Hey, we be the best. Yo, you wanna come on a test? Whoa, you want to see we the best? Hey, you don't see that we're the best kid, so I suggest you never really come and test it. But otherwise, I will smack your face like Michael Jordan does with a ball in the basket. Oh damn kid, but you didn't expect it. You never really thought that this could just happen. But now really come on and we pull out with the action. Cause people defeat those they don't get it like. I just wanna feel free, and I just wanna be me. Yeah, I just wanna go so crazy. I just wanna be a freak. Yeah, I just wanna rise to the top. Yeah, I just wanna go reach the peak. So I've been really well focused on success. Hey, y'all will see. Yeah, you won't see that I will get it. Cause I'm really focused, man. I make it with the rap and I just follow my path. I just follow my passion. ವರ್ಕೌಟ್ ಆದ್ಮೇಲೆ ಕ್ರಿಯೇಟಿನ್ ಬ್ರೋ, ಕ್ರಿಯೇಟಿನ್ ತುಂಬ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಾ ಸ್ವಲ್ಪ ತುಂಬ ಲಾಂಗ್ ಆಗಿದೆ ಆ್ಯಂಡ್ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇಲ್ಲ ಅಂತ. ಡೈಲಿ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಪ್ರತಿದಿನ ನೋಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ.